ತುಂಬಾ ಜನ ಟ್ರೇಡರ್ಸ್ ಗೆ ಈ ವಿಷಯ ಗೊತ್ತೇ ಇರೋದಿಲ್ಲ, ಆದ್ರೂ ಟ್ರೇಡ್ ಮಾಡ್ತಾ ಇರ್ತಾರೆ. ಹೌದು, ನಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅವರ್ಸ್ ಓಪನ್ ಆಗೋದು ಬೆಳಿಗ್ಗೆ 9 ಗಂಟೆ 15 ನಿಮಿಷಕ್ಕೆ, ಆದ್ರೆ ಸ್ಟಾಕ್ ಮಾರ್ಕೆಟ್ ಓಪನ್ ಆಗೋದು ಬೆಳಿಗ್ಗೆ 9 ಗಂಟೆಗೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಬೆಳಿಗ್ಗೆ 9 ಗಂಟೆಯಿಂದ 9 ಗಂಟೆ 15 ನಿಮಿಷದ ತನಕನೂ ಪ್ರೀ ಓಪನ್ ಮಾರ್ಕೆಟ್ ಅನಾಲಿಸಿಸ್ ಅಂತ ಕರಿತೀವಿ, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ ಕರಿತೀವಿ. ಬೆಳಿಗ್ಗೆ 9 ಗಂಟೆಗೆ ಎಕ್ಸಾಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ. 9 ಗಂಟೆಯಿಂದ 9 ಗಂಟೆ 7 ನಿಮಿಷದ ತನಕನೂ ಕೂಡ ನಾವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂದ್ರೆ ಆರ್ಡರ್ ಅನ್ನ ಪ್ಲೇಸ್ ಮಾಡಬಹುದು. 9 ಗಂಟೆ 8 ನಿಮಿಷಕ್ಕೆ ಆರ್ಡರ್ಸ್ ಫ್ರೀಸ್ ಆಗುತ್ತೆ. 9 ಗಂಟೆ 12 ನಿಮಿಷಕ್ಕೆ ನಾವು ಮಾಡಿರುವಂತಹ ಟ್ರೇಡ್ಸ್ ಆರ್ಡರ್ಸ್ ಮ್ಯಾಚ್ ಮಾಡ್ತಾರೆ. ಸಪೋಸ್ ನಾನು ಯಾವುದೋ ಒಂದು ಸ್ಟಾಕ್ ನ ಬೈ ಮಾಡಬೇಕು ಅನ್ಕೊಂಡಿದ್ದೆ, ಆ ಆರ್ಡರ್ ನ ಪ್ಲೇಸ್ ಮಾಡಿದ್ದೆ. ಆಸ್ ಎ ಬೈಯರ್ ಆಗಿ ನಾನು ಬೈ ಮಾಡ್ಬೇಕಂದ್ರೆ ಸೆಲ್ಲರ್ ಕೂಡ ಇರ್ಬೇಕಲ್ವಾ, ಸೆಲ್ಲರ್ ಇದಾರಾ ಇಲ್ವಾ ಅಂತ ಆರ್ಡರ್ ಮ್ಯಾಚ್ ಮಾಡ್ತಾರೆ. ಬೈ ಮತ್ತೆ ಸೆಲ್ ಆರ್ಡರ್ ಏನಾದ್ರೂ ಮ್ಯಾಚ್ ಆದ್ರೆ ನನ್ನ ಆರ್ಡರ್ ಬೆಳಿಗ್ಗೆ 9 ಗಂಟೆ 15 ನಿಮಿಷಕ್ಕೆ ಮಾರ್ಕೆಟ್ ಟ್ರೇಡಿಂಗ್ ಅವರ್ಸ್ ಓಪನ್ ಆದಾಗ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಷ್ಟನ್ನ ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ ಕರಿತೀವಿ. ಬೆಳಿಗ್ಗೆ 9 ಗಂಟೆ 8 ನಿಮಿಷಕ್ಕೆ ನಿಫ್ಟಿ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಎಕ್ಸಾಕ್ಟ್ ಆಗಿ ಎಲ್ಲಿ ಓಪನ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡುವ ಮುಖಾಂತರ ಗ್ಯಾಪ್ ಅಪ್ ಓಪನ್ ಆದ್ರೆ ಏನ್ ಮಾಡಬೇಕು, ಗ್ಯಾಪ್ ಡೌನ್ ಓಪನ್ ಆದ್ರೆ ಏನ್ ಮಾಡಬೇಕು ಅನ್ನುವ ಸ್ಟ್ರಾಟಜೀಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಅವತ್ತಿನ ದಿವಸದ ಟ್ರೇಡ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಗೊತ್ತಾಯ್ತಲ್ವಾ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂದ್ರೆ ಏನು ಅಂತ. ಇದೇ ರೀತಿ ಕನ್ನಡದಲ್ಲಿ ಟ್ರೇಡಿಂಗ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ನಮಸ್ಕಾರ.